ನಮ್ಮ ಜೀವನದ ಬಹುಪಾಲು ಸಮಯವನ್ನ ನಾವು ಎಲ್ಲೋ ತಲುಪಬೇಕೆಂಬ ಆತುರದಲ್ಲಿ ಕಳೆದುಕೊಳ್ತೀವಿ. ಇನ್ನೊಂದು ಕೆಲಸ ಸಿಕ್ಕರೆ ಸಂತೋಷ, ಇನ್ನಷ್ಟು ಹಣ ಬಂದರೆ ನೆಮ್ಮದಿ, ಒಂದು ಮನೆ ಇದ್ದರೆ ಜೀವನ ಪೂರ್ಣ. ಹೀಗೆಲ್ಲ ಕನಸುಗಳನ್ನು ಕಾಣ್ತಾ ಇಂದಿನ ದಿನವನ್ನ ಬಲಿ ಕೊಡ್ತಾ ಇದ್ದೀವಿ. ಆದರೆ ಒಂದು ದಿನ ಹಿಂತಿರುಗಿ ನೋಡಿದಾಗ ನಾವು ತಲುಪಿದ ಜಾಗಕ್ಕಿಂತ ಬದುಕದೇ ಬಿಟ್ಟ ಕ್ಷಣಗಳೇ ನಮಗೆ ಹೆಚ್ಚು ನೆನಪಾಗುತ್ತೆ. ಯಾಕೆಂದರೆ ಜೀವನವೆಂದರೆ ಒಂದು ಗುರಿಯಲ್ಲ, ಅದು ಪ್ರತಿದಿನ ಅನುಭವಿಸುವ ಒಂದು ಪಯಣ. ಮನೆಯವರ ಜೊತೆ ಮಾತಾಡುವ ಸಮಯವಿಲ್ಲ ಎಂದು ಹೇಳುವ ನಾವು ಅಪರಿಚಿತರೊಂದಿಗೆ ಗಂಟೆಗಟ್ಟಲೆ ಮಾತಾಡ್ತೀವಿ. ಜೀವನದ ದೊಡ್ಡ ಸಂತೋಷಗಳು ಯಾವತ್ತೂ ದೊಡ್ಡ ವಿಷಯಗಳಲ್ಲಿ ಅಡಗಿರುವುದಿಲ್ಲ. ಅಮ್ಮನ ಒಂದು ಕರೆ, ಅಪ್ಪನ ಒಂದು ನಗು, ಸ್ನೇಹಿತನ ಭುಜದ ಮೇಲೆ ಒಂದು ಕೈ, ಮನಸ್ಸಿಗೆ ಇಷ್ಟವಾಗುವ ಒಂದು ಹಾಡು, ಇವೆಲ್ಲವೂ ಹಣ ಕೊಟ್ಟರೂ ಖರೀದಿಸಲಾಗದ ನೆನಪುಗಳು. ಪ್ರತಿ ಹೂವು ಒಂದೇ ದಿನ ಅರಳುವುದಿಲ್ಲ, ಪ್ರತಿ ಋತುವು ಒಂದೇ ರೀತಿ ಇರುವುದಿಲ್ಲ. ಹಾಗೆ ಜೀವನದಲ್ಲೂ ಸುಖ ದುಃಖಗಳು ಶಾಶ್ವತವಲ್ಲ. ಬದಲಾವಣೆಯೇ ಜೀವನದ ನಿಜವಾದ ಸ್ವಭಾವ. ಆದ್ರಿಂದ ಯಾವ ಕ್ಷಣದಲ್ಲಿದ್ದರೂ ಅದನ್ನ ಸಂಪೂರ್ಣವಾಗಿ ಬದುಕಿ. ಯಾಕೆಂದರೆ ನಾಳೆ ನಮ್ಮ ಕೈಯಲ್ಲಿಲ್ಲ, ಆದರೆ ಇಂದು ನಮ್ಮ ಬಳಿಯೇ ಇದೆ. ಗಡಿಯಾರದಲ್ಲಿರುವ ಪ್ರತಿಯೊಂದು ಮುಳ್ಳು ಒಂದೇ ವೇಗದಲ್ಲಿ ಚಲಿಸುವುದಿಲ್ಲ, ಆದರೆ ಸರಿಯಾದ ಸಮಯವನ್ನ ತೋರಿಸಲು ಎಲ್ಲವೂ ಅಗತ್ಯ. ಪ್ರತಿಯೊಬ್ಬರ ಜೀವನಕ್ಕೂ ತನ್ನದೇ ಆದ ಸಮಯವಿದೆ, ತನ್ನದೇ ಆದ ಅರ್ಥವಿದೆ, ತನ್ನದೇ ಆದ ಗುರಿ ಇದೆ. ಅದರಿಂದ ನಿಮ್ಮ ಕಥೆಯನ್ನ ನೀವೇ ಬರೆಯಿರಿ, ನಿಮ್ಮ ಕನಸುಗಳನ್ನ ನೀವೇ ಆರಿಸಿಕೊಳ್ಳಿ. ಯಾಕೆಂದ್ರೆ ನಿಮ್ಮ ಬದುಕು ನಿಮ್ಮ ಕನಸಾಗಿರುತ್ತದೆ. ನಿಮ್ಮ ಪಯಣ ಯಾರದೋ ನಕಲು ಅಲ್ಲ, ಅದು ನಿಮ್ಮದೇ ಆದ ಅದ್ಭುತವಾದಂತಹ ಸೃಷ್ಟಿ.